ಸ್ವಾಮಿ ನೋಡಿ, ನಾವು ಈಗ ಹೇಳ್ತಾ ಇರೋದು ಹಳ್ಳಿ ಜನ. ನಾವು ನಮ್ಮ ಮಕ್ಳುಗಳಿಗೆ ಹೋಗಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ, ಪ್ಲಸ್ ಇನ್ನೊಂದು ಮಳೆ ಗಿಳೆ ಏನಾರು ಬಂತು ಅಂದ್ರೆ ಅವ್ರು ನಿಂತ್ಕೊಳ್ಳೋಕ್ಕೂ ಸ್ಥಳ ಇಲ್ಲ. ಚಿಕ್ಕಳ್ಳಿ ಅಂತ ಅದ, ಮೆಣಸ, ಬೊಮ್ಮೈಕ್ನಹಳ್ಳಿ, ಸಟ್ಟೆಕಪ್ಪು ಅಲ್ಲೆಲ್ಲ ಮಾಡಿದ್ದಾರೆ ವ್ಯವಸ್ಥೆ ಬಸ್ ಸ್ಟ್ಯಾಂಡ್. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಬೆಂಗಳೂರು ಜಲ್ಸೂರು ಹೆದ್ದಾರಿ ಅಗಲೀಕರಣ ಮಾಡ್ಬೇಕಾದ್ರೆ ನಮ್ಮ ಅಗ್ರಹಾರ ಬಚ್ಚಳ್ಳಿ ಗೇಟಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು. ಆ ಬಸ್ ಸ್ಟಾಪ್ ತೆರವುಗೊಳ್ಸಕ್ ಬಂದ್ರು. ಆವಾಗ ನಾವು ಕೇಳಿದಾಗ ಹೇಳಿದ್ರು ಈ ರೋಡ ತೆರವು ಮಾಡ್ತಾ ಇದ್ದೀವಿ, ಆವಾಗ ಮಾಡ್ಬೇಕಾದ್ರೆ ನಿಮ್ಗೆ ಹೈಟೆಕ್ ಬಸ್ ಸ್ಟಾಪ್ ಕೊಡ್ತೀನಿ ಅಂತ ನಮ್ಗೆ ಹೇಳಿ ಇವರು ನಮ್ಗೆ ಮೋಸ ಮಾಡಿ ಇವರು ಮಾಡ್ತೀವಿ ಅಂತ ಹೇಳಿದ್ರು. ಕೆಲಸ ಕಾಮಗಾರಿ ಮಾಡ್ಬೇಕಾದ್ರೆ ಮಧ್ಯೆ 2 ಸರಿ ನಾವು ಕೇಳ್ದು. ಆ ಕೇಳಿದಾಗ ಎಲ್ಲಿಯವರೆಗೆ ಹೋರಾಟ, ಅಯ್ಯಯ್ಯ ಧಿಕ್ಕಾರ, ಎಲ್ಲಿಯವರೆಗೆ ಹೋರಾಟ. ಅಧಿಕಾರಿಗಳಿಗೆ, ಕಳಪೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಕಡೆನೂ ಮಳೆ ಐತೆ. ಇಲ್ಲಿ ನಿಂತ್ಕೊಳ್ಳೋಕೆ ಆಯ್ತಿಲ್ಲ. ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಐತೆ, ಇಲ್ಲಿ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದು ಮಳೆ ನೆನಿಬೇಕು, ಬಿಸಿಲಿದ್ರೆ ಬಿಸಿಲಲ್ಲಿ ನಿಂತ್ಕೋಬೇಕು. ಇದು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಐತೆ, ಮಾಡಿಸ್ಕೊಡಿ ಅಂತ. ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡು ಹೋಗೋ ವ್ಯವಸ್ಥೆ ಇಲ್ಲ. ಅಗ್ರಹಾರ ಬಚ್ಚಳ್ಳಿ ಗ್ರಾಮದಲ್ಲಿ ವಾಸವಾಗಿರುವಂಥ ಗ್ರಾಮಸ್ಥರುಗಳಿಗೆ ಓಡಾಡೋದಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ. ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಅವರ ಪಠ್ಯ ಪುಸ್ತಕಗಳನ್ನು ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಳೆಯಲ್ಲೇ ಆಗಲಿ ಬಿಸಿಲಲ್ಲಾಗಲಿ ಇಲ್ಲಿ ನಿಲ್ಲೋದಕ್ಕೆ ವ್ಯವಸ್ಥೆ ಇಲ್ಲ. ಇನ್ನು ನಮ್ಮ ಊರಿನಿಗೆ ಸಣ್ಣ ಪುಟ್ಟ ಹಳ್ಳಿಗಳಿಗೆಲ್ಲ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ನಮ್ಮೂರಿಗೆ ಬಸ್ ಸ್ಟ್ಯಾಂಡ್ ಮಾಡಿಲ್ಲ. ಆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಆಗೋ ರೀತಿಯಲ್ಲಿ KCB ಅವರು ಮಾಡಿಕೊಡ್ಬೇಕು. ಬೈಪಾಸು ಸರಿಪಡಿಸ್ಕೊಡ್ಬೇಕು, ವೆಹಿಕಲ್ಸ್ಗಳು ಎಲ್ಲ ಸರಿ ಹೋಗೋ ರೀತಿಯಲ್ಲಿ ಸರಿಪಡಿಸ್ಕೊಡ್ಬೇಕು.